ಆಗಸ್ಟ್ 31ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಅಂದ್ರೆ ನಾಳೆ ಅಲ್ಲ ನಾಡಿದ್ದು ಆಗಸ್ಟ್ 31ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಮೊದಲೇ ಇದು ಬಹಳ ಸಹಜವಾದಂಥ ಪ್ರಕ್ರಿಯೆಗಳಿಗೆ ನಡೀತಾ ಇರುವಂಥದ್ದು. ಆಮೇಲೆ ಇವತ್ತೇ ಏನಾದರೂ ಆದೇಶ ಪ್ರಕಟ ಆಗುತ್ತಾ ಮತ್ತೊಂದು ಅದನ್ನೆಲ್ಲ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ ಖಂಡಿತವಾಗಿ. ಯಾಕಂದರೆ ಬಹಳ ವಿವರವಾದಂಥ ವಾದ ಪ್ರತಿವಾದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆಗಬೇಕಿದೆ. ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಅದನ್ನೇ ಕೇಳ್ಕೊಂಡಿದ್ರು, ಶನಿವಾರಕ್ಕೆ ಇದರ ವಿಚಾರಣೆಯನ್ನ ನಡೆಸಿ ಅಂತೇಳಿ. ಈಗ ಅದು ಯಥಾ ಪ್ರಕಾರವಾಗಿ ಶನಿವಾರ ಸಿಎಂ ಅರ್ಜಿ ವಿಚಾರಣೆಯನ್ನ ಇದೀಗ ಮುಂದೂಡಿಕೆ ಮಾಡಲಾಗಿದೆ. ನಮ್ಮ ಜೊತೆಗೆ ಪ್ರಮೋದ್ ಹಾಗೆ ಸಂಪರ್ಕದಲ್ಲಿ. ಪ್ರಮೋದ್ ಅದೇ ಕೇಳ್ತಾ ಇದೆ, ಅಂದ್ರೆ ಇಲ್ಲಿ ಪ್ರಬಲವಾಗಿ ವಾದವನ್ನ ಮಂಡಿಸಬೇಕಾಗಿದೆ ಮುಖ್ಯಮಂತ್ರಿಗಳನ್ನ ಈ ಪ್ರಾಸಿಕ್ಯೂಷನ್ ವಿಚಾರದಿಂದ ಬಚಾವ್ ಮಾಡುವಂತ ನಿಟ್ಟಿನಲ್ಲಿ. ಈಗ ಒಂದು 3-4 ಅಂಶಗಳನ್ನ ಮೇಲೆ ಅವರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾನು ಈಗ ತಾನೇ ಆ ವಿಚಾರಗಳನ್ನು ಕೂಡ ಹೇಳ್ತಾ ಇದ್ದೆ. ಇದೆಲ್ಲ ಎಷ್ಟು ಸ್ಟ್ರಾಂಗ್ ಆಗಿ ಮುಖ್ಯಮಂತ್ರಿಗಳನ್ನ ಈ ಪ್ರಕರಣದಿಂದ ಬಚಾವ್ ಮಾಡುವಂತ ನಿಟ್ಟಿನಲ್ಲಿ ಅನುಕೂಲಕ್ಕೆ ಬರ್ಬೋದು ಅಂತ ಅನ್ಸುತ್ತೆ ಪ್ರಮೋದ್ ಅವರ ಪ್ರಸ್ತಾಪ ಮಾಡಿದಂತ ಸಂಗತಿಗಳು? ಮಲ್ತೇಶ್, ವೆರಿ ಇಂಪಾರ್ಟೆಂಟ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಅವರ ವಾದವನ್ನು ಮುಗಿಸ್ತಾ ಒಂದು ಕಾರಣವನ್ನು ಹೇಳಿದ್ರು. ಅಂದರೆ ಈ ಒಂದು ಅರ್ಜಿಯನ್ನು ಅಥವಾ ರಾಜ್ಯಪಾಲರ ಆದೇಶವನ್ನು ಯಾಕೆ ವಜಾ ಮಾಡಬೇಕು ಅಂದರೆ, ಯಾವ ಕಾರಣಕ್ಕೋಸ್ಕರ ವಜಾ ಮಾಡಬೇಕು ಅಂದರೆ ಯಾವುದೇ ಕಾರಣಗಳೇ ಇಲ್ಲ ಈ ಥರ ಆದೇಶ ಮಾಡೋದಕ್ಕೆ, ಯಾವುದೇ ಕಾರಣಗಳೇ ಇಲ್ಲ ರಾಜ್ಯಪಾಲರ ಬಳಿ. ಹೀಗಾಗಿ ಫಾರ್ ನೋ ರೀಸನ್ ಈ ಒಂದು ಅರ್ಜಿಯನ್ನು ವಜಾ ಮಾಡಬೇಕು, ಕಾರಣಗಳೇ ಇಲ್ಲದೆ ಈ ರೀತಿಯಂಥ ಆದೇಶವನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಅರ್ಜಿಯನ್ನು ವಜಾ ಮಾಡಬೇಕಾಗತ್ತೆ ಅಂತ ಒಂದು ಅಬ್ಸರ್ವೇಷನ್ನ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ಇದಕ್ಕಿಂತ ಹೊರತಾಗಿ ಸಾಕಷ್ಟು ತೀರ್ಪುಗಳನ್ನು ಉಲ್ಲೇಖ ಮಾಡ್ತಾ, ಜೊತೆಗೆ ಹಿಂದೆ ಆದಂಥ ಪ್ರಕರಣಗಳ ಬಗ್ಗೆ ಮಾತಾಡ್ತಾ, ಹಾಗೆ ಸಹಜ ನ್ಯಾಯ ಪ್ರಕ್ರಿಯೆ ಸಂದರ್ಭದಲ್ಲಿ ಮಾಲ್ತೇಶ್ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಸಹಜ ನ್ಯಾಯ ಪ್ರಕ್ರಿಯೆಯನ್ನು ಪಾಲಿಸಬೇಕಾಗತ್ತೆ. ಯಾವುದಾದ್ರು ಒಂದು ಗುರುತರವಾದಂಥ ಆರೋಪವನ್ನು ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತವಾದಂಥ ಆಧಾರಗಳಾಗಲಿ, ಸಾಕ್ಷಿ ಆಗಲಿ, ಪ್ರೈಮಾಫಸಿ ಇರುವಂಥ ಕೆಲವೊಂದಿಷ್ಟು ಮೇಲ್ನೋಟಕ್ಕೆ ಅದು ಪೂರಕವಾಗಿರುವಂಥ ವಿಚಾರಗಳಿದ್ದರೆ ಮಾತ್ರ ಖಂಡಿತವಾಗ್ಲೂ ಈ ರೀತಿ ಪ್ರಾಸಿಕ್ಯೂಷನ್ಸ್ಗೆ ಒಂದು ಅವಕಾಶ ಇರುತ್ತೆ. ಆದರೆ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಆ ರೀತಿ ಯಾವುದೇ ರೀತಿಯಾದಂಥ ಮೇಲ್ನೋಟಕ್ಕೆ ಕಂಡುಬರುವಂಥದ್ದು ಅಥವಾ ಅದಕ್ಕೆ ತನಿಖಾ ವರದಿಗಳಿರ್ಬೋದು ಅಥವಾ ತನಿಖಾ ಪೂರಕ ಸಾಕ್ಷಿಗಳು ಯಾವುದೂ ಕೂಡ ಇಲ್ಲ. ಬೇರೆ ಬೇರೆ ಕೇಸ್ಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ತನಿಖೆ ಇತ್ತು, ವರದಿಗಳಿತ್ತು. ಆದರೆ ಈ ಕೇಸಲ್ಲಿ ಕೇವಲ ದೂರು ಬರುತ್ತೆ, ಅರ್ಜಿದಾರರು ದೂರು ಕೊಡ್ತಾರೆ. ಇನ್ಫ್ಯಾಕ್ಟ್ ರಾಜ್ಯಪಾಲರಿಗೆ ಒಂದು ದೂರು ದಾಖಲಾದ ಬಳಿಕ ನೇರವಾಗಿ ಶೋಕಾಸ್ ನೋಟಿಸನ್ನು ನೀಡಿ ಅದಾದ ಬಳಿಕ ನೇರವಾಗಿ ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ನೀಡಲಾಗುತ್ತೆ. ಹೀಗಾಗಿ ಇದು ಯಾವುದೇ ರೀತಿಯಂತ ಮೂಡಾ ಕೇಸ್ನಲ್ಲಿ ಸಿಎಂಗೆ ಈಗ ಮತ್ತೆರಡು ದಿನ ರಿಲೀಫ್ ಸಿಕ್ಕಂಗಾಗಿದೆ. ಮಧ್ಯಂತರ ಆದೇಶವನ್ನ ಹೈಕೋರ್ಟ್ ಮುಂದುವರಿಸಿದೆ. ಅಂದ್ರೆ ಇನ್ನಿತರ ಯಾವುದೇ ನ್ಯಾಯಾಲಯಗಳು ಇದಕ್ಕೆ ಸಂಬಂಧಪಟ್ಟಂಗೆ ತೀರ್ಪನ್ನ ಕೊಡೋದು ಅಥವಾ ನಿರ್ಧಾರಕ್ಕೆ ಬರೋದು ಇದೆಲ್ಲ ಮಾಡೋಗಿಲ್ಲ ಅಂತ ಹೇಳಿ ಮೊನ್ನೆ ಹೈಕೋರ್ಟ್ ಏನ್ ಹೇಳಿತ್ತು ಅದು ಯಥಾ ಪ್ರಕಾರವಾಗಿ ಮುಂದುವರಿಯುತ್ತೆ. ಈಗ ಈ ಮುಖೇನವಾಗಿ ಈಗ ಮೊನ್ನೆ 19ನೇ ತಾರೀಕಿನಿಂದ ಇವತ್ತು 29ನೇ ತಾರೀಕಿನ ತನಕ ಏನು 10 ದಿವಸದ ರಿಲೀಫ್ ಇತ್ತು, ಈಗ ಮತ್ತೆರಡು ದಿನಕ್ಕೆ ಆ ರಿಲೀಫ್ ಈಗ ಮುಂದುವರೆದಂಗೆ ಆಗಿದೆ. ರಮೇಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇನ್ಫ್ಯಾಕ್ಟ್ ಈ ಎಲ್ಲ ವಿಚಾರಗಳಾಗುವಂಥ ಸಂದರ್ಭದಲ್ಲಿ ಅವರು ಕೋರ್ಟ್ ಹಾಲ್ನಲ್ಲಿ ಇದ್ದಂಥ ಕಾರಣಕ್ಕಾಗಿ ಹೆಚ್ಚಿನ ವಾದ ಪ್ರತಿವಾದದ ಮತ್ತಷ್ಟು ಸಾರಾಂಶಗಳು ನಮಗೆ ಲಭ್ಯ ಆಗ್ತಾ ಹೋಗುತ್ತೆ. ರಮೇಶ್, ಓವರ್ ಆಲ್ ಆಗಿ ಈ ಪ್ರಕರಣದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಒಂದು ಏನು ರಾಜ್ಯಪಾಲರು ಸರಿಯಾಗಿ ನಿಯಮ ಪಾಲಿಸಿಲ್ಲ ಅನ್ನೋದು, ಎರಡನೇದು TJ ಅಬ್ರಹಾಂ ಅವರು ಆಕ್ಷೇಪಣೆ ಸಲ್ಲಿಸಿದಂಥ ರೀತಿ ಕೂಡ ಸರಿ ಇಲ್ಲ ಅನ್ನೋದು ಅಥವಾ ಆ ವಿಚಾರಗಳನ್ನ ಕೂಡ ಹೇಳಿದ್ರು. ಮೂರನೇದಾಗಿ ಇಲ್ಲಿ ಯಾವುದೂ ಹಗರಣ ಆಗಿಲ್ಲ, ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲ, ಅದಕ್ಕೆ ಬದಲಿಯಾಗಿ ಮುಖ್ಯಮಂತ್ರಿಗಳು ಮತ್ತೇನಾದರೂ ಪಡ್ಕೊಂಡಿರೋದು ಡಿನೋಟಿಫಿಕೇಶನ್ ಇದಕ್ಕೂ ಏನೂ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ನಾಲ್ಕನೇದಾಗಿ ಉದ್ದೇಶ ಏನೋ ಅಂದ್ರೆ ಒಂದು ಕಾನ್ಸ್ಪಿರಸಿ ಇದೆ ಅನ್ನುವಂಥ ರೀತಿಯಾಗಿ ಒಂದು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಇದ್ದಂಗೆ ನಮಗೆ ಕಂಡು ಬರ್ತಾ ಇತ್ತು ವಾದ ಪ್ರತಿವಾದದ ವಿಚಾರಗಳು ನೋಡ್ತಾ. ಓವರ್ ಆಲ್ ಆಗಿ ಇವತ್ತು ಏನೇನು ಅಂಶಗಳು ಪ್ರಸ್ತಾಪ ಆಗಿದೆ ರಮೇಶ್? ಖಂಡಿತ ಮಲ್ತೇಶ್, ಈ ಕೇಸ್ನಲ್ಲಿ 17A ಕೆಳಗಡೆ ಏನು ಅನುಮತಿ ಕೊಟ್ಟಿದ್ದಾರೆ ಆ ಅನುಮತಿಯನ್ನ ಇವರು ಪ್ರಶ್ನಿಸಿದ್ದಾರೆ. ಯಾಕಂತಂದ್ರೆ ಈಗ ಪೊಲೀಸ್ ಅಧಿಕಾರಿ ಸ್ಯಾಂಕ್ಷನ್ ಅನ್ನ ಕೇಳಬೇಕು, ಆದ್ರೆ ಇಲ್ಲಿ ಪೊಲೀಸ್ ಅಧಿಕಾರಿ ಕೇಳಿಲ್ಲ, ಖಾಸಗಿ ವ್ಯಕ್ತಿಗಳು ಕೇಳಿದ್ದಾರೆ. ಮತ್ತೆ ಸರ್ಕಾರಿ ಸೇವಕ ಮಾಡಿದಂತ ಒಂದು ನಿರ್ಧಾರ ಅಥವಾ ಮಾಡಿದಂತ ಒಂದು ಶಿಫಾರಸಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಅಪರಾಧ ಆಗಿಲ್ಲ ಅಂತ ಸಂದರ್ಭದಲ್ಲಿ ಅಷ್ಟೇನೆ ಸ್ಯಾಂಕ್ಷನ್ ಅನ್ನ ಕೊಡಬಹುದು. ಆದ್ರೆ ಇಲ್ಲಿ ಆ ತರ ಯಾವುದೇ ಘಟನೆ ಆಗಿಲ್ಲ. ಜೊತೆಗೆ ಈಗ ದೂರುದಾರರ ಅರ್ಜಿಯಲ್ಲಿ ಇದ್ದಂತ ಲೋಪಗಳನ್ನೇ ಪ್ರಧಾನವಾಗಿ ಎತ್ತಿ ತೋರಿಸುವಂತ ಪ್ರಯತ್ನ ಮಾಡಿದ್ರು. ಅಂದ್ರೆ TJ ಅಬ್ರಹಾಂ ಅವರು ತಮ್ಮ ಒಂದು ಆಕ್ಷೇಪಣೆಯಲ್ಲಿ 17A ಆಕ್ಚುಲಿ ತಗೊಳ್ಳುವಂತ ಅವಶ್ಯಕತೆ ಇಲ್ಲ, ತಗೊಳ್ಳೋದು ಕಡ್ಡಾಯನೂ ಅಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಅವರು ಡಬಲ್ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡಿದ್ರೆ, ಒಂದ್ ಕಡೆ ಅಲ್ಲಿ ಅಪ್ಲಿಕೇಶನ್ ಹಾಕಿ ಒಂದು ಸ್ಯಾಂಕ್ಷನ್ ಅನ್ನು ತಗೊಂಡಿದ್ದಾರೆ, ಇದ್ರ ಹೈಕೋರ್ಟ್ ನಲ್ಲಿ ಅದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಅವಶ್ಯಕತೆ ಇರ್ಲಿಲ್ಲ ಅಂತ ಹೇಳಿ. ಹೀಗಾಗಿ ರಾಜ್ಯಪಾಲರು ಕೊಟ್ಟಿರುವಂತಹ ಸ್ಯಾಂಕ್ಷನ್ ಅನ್ನೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಪರಿಗಣಿಸಿ ಇವರ ಅರ್ಜಿಯನ್ನು ವಜಾಗೊಳಿಸಬೇಕು ಅಂತ ರಾಜ್ಯಪಾಲರ ಅರ್ಜಿಯ ಒಂದೇನು ಸ್ಯಾಂಕ್ಷನ್ ಆದೇಶ ಏನಿದೆ ಅದನ್ನು ಕೂಡ ರದ್ದುಪಡಿಸಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಎರಡನೇದಾಗಿ ಈಗ ಕ್ಯಾಬಿನೆಟ್ ಡಿಸಿಷನ್ ಅನ್ನ ರಾಜ್ಯಪಾಲರು ಒಪ್ಪಲೇಬೇಕು. ಇದಕ್ಕೆ ಸಂಬಂಧ
ಸಂಬಂಧಪಟ್ಟಂತೆ ಅವರು ನವಂಬರ್ ರೇಬಿಯಾ ಮತ್ತೆ MP ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕೇಸನ್ನು ಉಲ್ಲೇಖ ಮಾಡಿದ್ದಾರೆ. MP ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕೇಸ್ಗಿಂತ ನಂತರದ ಕೇಸ್ನಲ್ಲಿ ನವಂಬರ್ ರೇಬಿಯಾ ಕೇಸ್ ಇರೋದ್ರಿಂದ ಆ ಕೇಸ್ನಲ್ಲಿ 5 ಜನ ಪಂಚಪೀಠ ಅಂದ್ರೆ ಪಂಚಸದಸ್ಯರ ಪೀಠ ಏನು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ, ಆ ತೀರ್ಪನ್ನ ಒಂದು ಅನ್ವಯಿಸಬೇಕು ಈ ಕೇಸ್ನಲ್ಲಿ ಅಂತೇಳಿ ವಾದ ಮಂಡನೆ ಮಾಡಿದ್ದಾರೆ. ಹೀಗಾಗಿ ಮತ್ತೆ ಜೊತೆಗೆ ಮೆರಿಟ್ಸ್ ಮೇಲೂ ಕೂಡ ಸಿದ್ದರಾಮಯ್ಯ ಇಲ್ಲಿ ಯಾವುದೇ ರೀತಿಯಾದಂತಹ ಬೆನಿಫಿಟ್ ಅನ್ನು ತಗೊಂಡಿಲ್ಲ. ಮತ್ತೆ ಡಿನೋಟಿಫಿಕೇಶನ್ ಕೇಸ್ ಮಾಡಿದ್ರು ಕೂಡ ಅದರಲ್ಲಿ ಅವರ ಅಂದ್ರೆ ನೇರ ಫಲಾನುಭವಿ ಅಲ್ಲ ಅನ್ನುವಂತ ಒಂದು ವಾದ ಮಂಡನೆ ಮಾಡೋ ಮೂಲಕ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ರೀತಿ ಅಪರಾಧ ಇಲ್ಲ ಅನ್ನುವಂಥದ್ದನ್ನ ಬಿಂಬಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ರಾಜ್ಯಪಾಲರು ತಮ್ಮ ಒಂದು ಆದೇಶಕ್ಕೆ ಸಕಾರಣಗಳನ್ನ ಕೊಟ್ಟಿಲ್ಲ, ಅಂದ್ರೆ ಯಾವುದೇ ಒಂದು ಕಾರಣಗಳನ್ನ ವಿವರವಾದಂತಹ ಕಾರಣಗಳನ್ನ ಕೊಟ್ಟಿಲ್ಲ, ಕೇವಲ 4 ಪುಟಗಳ ಒಂದು ಆದೇಶವನ್ನು ಅಷ್ಟೇ ಮಾಡಿದ್ದಾರೆ. ಏನು ಕ್ಯಾಬಿನೆಟ್ ಸಾಕಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡಿತ್ತು, ಆ ಪ್ರಸ್ತಾಪಗಳನ್ನ ತಿರಸ್ಕರಿಸಬೇಕಾದ್ರೂ ಏನಾದ್ರು ಕಾರಣಗಳನ್ನ ಅವ್ರು ಹೇಳಬೇಕಿತ್ತು, ಆದ್ರೆ ಯಾವುದೇ ಕಾರಣಗಳನ್ನ ನೀಡದೇನೆ ಕ್ಯಾಬಿನೆಟ್ ನ ಒಂದು ನಿರ್ಧಾರಗಳನ್ನ ಅವರು ತಿರಸ್ಕರಿಸಿದ್ದಾರೆ ಅನ್ನುವಂತ ಒಂದು ಅಂಶವನ್ನ ಉಲ್ಲೇಖ ಮಾಡಿ ರಾಜ್ಯಪಾಲರ ಒಂದು ಸ್ಯಾಂಕ್ಷನ್ ಅನುಮತಿಯನ್ನ ರದ್ದುಪಡಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಈಗ ಇದಕ್ಕೆ ತುಷಾರ್ ಮೆಹ್ತಾ ಅಂದ್ರೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಯನ್ನ ಏನ್ ಪ್ರತಿವಾದಿ ಮಾಡಿದ್ದಾರೆ, ಅವರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಮಾಡೋದಕ್ಕೆ ಸಿದ್ಧ ಇದ್ದಾರೆ. ಹೀಗಾಗಿ ಅವರು ವಿಚಾರಣೆಯನ್ನ ಶನಿವಾರಕ್ಕೆ ಮುಂದೂಡಿದ್ರೆ ಉತ್ತಮ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅವತ್ತು ಕೆಲಸ ಮಾಡದೇ ಇರೋದ್ರಿಂದ ಇಲ್ಲಿ ವಾದ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಸಿಂಘ್ವಿ ಅವರು ಮನವಿ ಮಾಡಿದ್ರು. ಅದೇ ರೀತಿ ತುಷಾರ್ ಮೆಹ್ತಾ ಅವರು ಕೂಡ ಮನವಿ ಮಾಡಿದ್ರು. ಅದಕ್ಕೆ ಹೈಕೋರ್ಟ್ ಕೂಡ ಒಪ್ಕೊಂಡಿದೆ. ಹೀಗಾಗಿ ಶನಿವಾರ ಈ ಕೇಸ್ನ ವಿಚಾರಣೆ ಬೆಳಿಗ್ಗೆ 10:00 ನಡೆಯುತ್ತೆ. ಅವತ್ತು ಏನು ಆದೇಶ ಬರುತ್ತೆ ಅಥವಾ ಕೋರ್ಟ್ ಎಲ್ಲ ವಿಚಾರಣೆಯನ್ನ ಪೂರ್ಣಗೊಳಿಸಿ ಆದೇಶ ಕಾಯ್ದಿರಿಸುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಅಲ್ಲಿವರೆಗೂ ಕೂಡ ಈ ಹಿಂದೆ ಏನು ರಿಲೀಫ್ ಇತ್ತು ಸಿದ್ದರಾಮಯ್ಯ ಅವರಿಗೆ, ಅಂದ್ರೆ ಬೀಸಾ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂತ ಒಂದು ರಿಲೀಫ್, ಅಂದ್ರೆ ವಿಚಾರಣಾ ನ್ಯಾಯಾಲಯ ಯಾವುದೇ ರೀತಿ ತೀರ್ಮಾನಗಳನ್ನ ಕೈಗೊಳ್ಳಬಾರ್ದು, ಮತ್ತೆ ವಿಚಾರಣೆಯನ್ನ ಮುಂದೂಡಬೇಕು ಖಾಸಗಿ ದೂರುಗಳ ವಿಚಾರಣೆ ಅಂತೇಳಿ ಏನು ಹೈಕೋರ್ಟ್ ಆದೇಶವನ್ನ ನೀಡಿತು, ಆ ಮಧ್ಯಂತರ ಆದೇಶ ಈಗ ವಿಸ್ತರಣೆ ಆಗುತ್ತೆ. ಹೀಗಾಗಿ ಸದ್ಯಕ್ಕೆ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಂತಹ ಮಧ್ಯಂತರ ರಿಲೀಫ್ ಏನಿದೆ ಅದು ವಿಸ್ತರಣೆ ಆಗ್ತಾ ಹೋಗುತ್ತೆ. ಮಾಲ್ತೇಶ್. ರಮೇಶ್, ಅಂದ್ರೆ ನಮ್ಗೀಗ ಮೇಲ್ನೋಟಕ್ಕೆ ಈ ವಿಚಾರ ಪ್ರಸ್ತಾಪ ಆದಾಗ ಒಂದು ಚರ್ಚಿತವಾಗುವಂತ ಸಂಗತಿ ಅಂದ್ರೆ ಇದೇ ತರನಾದ ಪ್ರಕರಣಗಳಲ್ಲಿ ಹಿಂದೆ ಏನಾದ್ರೂ ಕೋರ್ಟ್ಗಳು ಕೊಟ್ಟಿರುವಂತಹ ತೀರ್ಪು ಅಥವಾ ಜನಪ್ರತಿನಿಧಿ ರಾಜ್ಯಪಾಲರಿಗೆ ನಿಜಕ್ಕೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಅವರಿಗೆ ಅವರ ಅಧಿಕಾರಿ ವ್ಯಾಪ್ತಿ ಅಲ್ಲಿ ತನಕ ಇದೆಯಾ, ಅದೇನಾದ್ರೂ ಹಿಂದೆ ಕೋರ್ಟ್ನಲ್ಲಿ ಪ್ರಸ್ತಾಪ ಆಗಿರೋದು, ಆ ಥರದ್ದು ಏನಾದ್ರೂ ಇವತ್ತು ಪ್ರಸ್ತಾಪ ಆಗ್ಬೋದಾ ಅನ್ನುವಂಥದ್ದು ನಿರೀಕ್ಷೆ ಇತ್ತು. ಆ ಥರದ್ದು ಏನಾದ್ರೂ ಪ್ರಸ್ತಾಪ ಆದಂಥದ್ದು ಹಿಂದಿನ ತೀರ್ಪುಗಳು ಉಲ್ಲೇಖ ಮತ್ತೇನಾದ್ರೂ ಈ ಥರದ್ದು ಏನಾದ್ರೂ ಕಂಡು ಬಂತ ರಮೇಶ್? ಜೊತೆಗೆ ಇವತ್ತು ಹೂಡಿದಂತ ಈ ಒಟ್ಟು ವಾದದಲ್ಲಿ ಮುಖ್ಯಮಂತ್ರಿಗಳ ಪ್ರಾಸಿಕ್ಯೂಷನ್ ರದ್ದುಪಡಿಸುವಂತ ಆ ನಿರ್ಧಾರ ರದ್ದುಪಡಿಸುವಷ್ಟರ ಮಟ್ಟಿಗೆ ಏನಾದ್ರು ಪ್ರಬಲವಾಗಿರುವಂತಹ ಅಂಶಗಳು ಏನಾದ್ರು ಇದ್ದಂತ ರೀತಿಯಾಗಿ ಕನ್ವಿನ್ಸ್ ಆದಂತ ರೀತಿಯಾಗಿ ಕಂಡು ಬಂತ ರಮೇಶ್ ಇವತ್ತು ಓವರ್ ಆಲ್ ಆಗಿ? ಮಾಲ್ತೇಶ್, ಇದು ಕೇವಲ ಇವತ್ತಾಗಿರೋದು ಒನ್ ಸೈಡೆಡ್ ವಾದ. ಅಂದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾತ್ರ ಇವತ್ತು ವಾದ ಮಂಡನೆಯನ್ನ ಮಾಡಿದ್ದಾರೆ. ಇದರಲ್ಲಿ ಅವರು ಸುಪ್ರೀಂ ಕೋರ್ಟ್ ನ ತೀರ್ಪುಗಳನ್ನ ಮತ್ತೆ ಹೈಕೋರ್ಟ್ ನ ತೀರ್ಪುಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ರಾಮೇಶ್ವರ್ ಠಾಕೂರ್ ಪ್ರಕರಣ, ರಾಮೇಶ್ವರ್ ಪ್ರಸಾದ್ ಪ್ರಕರಣ, ಅದೇ ರೀತಿ ನಬಮ್ ರೇಮಿಯಾ ಪ್ರಕರಣಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಈ ಕೇಸ್ನಲ್ಲಿ ಅಂದ್ರೆ ಈಗ ರಾಜ್ಯಪಾಲರ ಒಂದು ತೀರ್ಪುಗಳನ್ನ ಅಥವಾ ಆದೇಶಗಳೇನಿರುತ್ತೆ ಅದನ್ನ ಕೋರ್ಟ್ ಪರಾಮರ್ಶೆಗೆ ಒಳಪಡಿಸಬಹುದು ಅನ್ನುವಂತ ಅಂಶವನ್ನ ಅವ್ರು ಉಲ್ಲೇಖ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕೆ ಕೋರ್ಟ್ ಇದೀಗ ಈಗಾಗಲೇ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಹೀಗಾಗಿ ಅದು ಅದರ ಬಗ್ಗೆ ನಮ್ಗೆ ಯಾವುದೇ ರೀತಿ ತಕರಾರು ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ಈಗ ಏನು ನ್ಯಾಚುರಲ್ ಜಸ್ಟಿಸ್ ಅಂದ್ರೆ ಇವಾಗ ಶೋಕಾಸ್ ನೋಟಿಸ್ ಅನ್ನು ಕೊಡುವಂತ ಅವಶ್ಯಕತೆ ಇದೆಯಾ ಅನ್ನುವಂತ ಒಂದು ಪ್ರಶ್ನೆಯನ್ನ ನ್ಯಾಯಮೂರ್ತಿಗಳು ಮುಂದಿಟ್ಟಿದ್ರು. ಅಂದ್ರೆ ಈ ಕೇಸಲ್ಲಿ 17A ಕೆಳಗಡೆ ಆ ಒಂದು ಅಂಶ ಅಲ್ಲಿ ಪ್ರಸ್ತಾಪ ಆಗಿಲ್ಲ, ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ಬೇಕು ಅನ್ನುವಂತ ಒಂದು ಪ್ರಸ್ತಾಪ ಇಲ್ಲ. ಹೀಗಾಗಿ 17A ನಲ್ಲಿ ಆ ಅಂಶ ಇಲ್ಲದೆ ಇರೋದ್ರಿಂದ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಇಶ್ಯೂ ಮಾಡಲೇಬೇಕಾ? ಯಾಕೆಂದ್ರೆ ಇಲ್ಲಿ TJ ಅಬ್ರಹಾಂ ಅವರು ಕೊಟ್ಟಂತ ದೂರಿಗೆ ಸಂಬಂಧಪಟ್ಟಂತೆ ಮಾತ್ರ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು. ಆದ್ರೆ ಸ್ಯಾಂಕ್ಷನ್ ಅನ್ನು ಕೊಡಬೇಕಾದ್ರೆ 3 ಜನ ದೂರುದಾರರಿಗೂ ಕೂಡ ಸ್ಯಾಂಕ್ಷನ್ ಅನ್ನ ಕೊಟ್ಟಿದ್ರು. ಇದನ್ನೇ ಇವತ್ತು ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿದ್ರು. ಏನಂದ್ರೆ ಈಗ ಕೇವಲ ಏನು TJ ಅಬ್ರಹಾಂ ದೂರಿಗೆ ಮಾತ್ರ ಇವರು ಶೋಕಾಸ್ ನೋಟಿಸ್ ಕೊಟ್ಟು ಸ್ಯಾಂಕ್ಷನ್ ಮಾತ್ರ 3 ಜನಕ್ಕೂ ಕೊಟ್ಟಿದ್ದಾರೆ. ಇದು ಕೂಡ ಕಾನೂನು ಬಾಹಿರ, ನ್ಯಾಚುರಲ್ ಜಸ್ಟಿಸ್ ಅನ್ನ ಅವರು ಫಾಲೋ ಮಾಡಿಲ್ಲ ಅನ್ನುವಂತ ಒಂದು ಅಂಶವನ್ನ ಪ್ರಸ್ತಾಪ ಮಾಡಿದ್ರು. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಕೂಡ ಇದೇ ಪ್ರಶ್ನೆ ಮುಂದಿಟ್ರು. ಏನಂದ್ರೆ ಇದು ಅವಶ್ಯಕತೆ ಇದೆಯಾ ಅಂತೇಳಿ. ಅವಶ್ಯಕತೆ ಇದೆ ಅಂತೇಳಿ ಇವರು ವಾದ ಮಂಡನೆ ಮಾಡಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ ನ ತೀರ್ಪುಗಳನ್ನು ಕೂಡ ಉಲ್ಲೇಖ ಮಾಡಿ ವಾದ ಮಂಡನೆಯನ್ನ ಮಾಡಿದ್ದಾರೆ. ಈಗ ಒಂದು ಸೈಡ್ ವಾದ ಮಂಡನೆ ಮಾತ್ರ ಆಗಿರೋದ್ರಿಂದ ಈಗ ರಾಜ್ಯಪಾಲರ ಪರವಾಗಿ ಏನು ವಾದ ಮಂಡನೆ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಜೊತೆಗೆ ರಾಜ್ಯಪಾಲರು ಯಾವುದೇ ಆಕ್ಷೇಪಣೆಯನ್ನ ಈ ಕೇಸಲ್ಲಿ ಸಲ್ಲಿಸಿಲ್ಲ. ಬದಲಾಗಿ ಎಲ್ಲಾ ರೆಕಾರ್ಡ್ಸ್ ಅಂದ್ರೆ ಅವರು ಈ ಕನ್ಸಲ್ಟೇಷನ್ ಏನೇನು ರೆಕಾರ್ಡ್ಸ್ ಅನ್ನ ನೋಡಿದಾರೋ ಎಲ್ಲಾ ರೆಕಾರ್ಡ್ಸ್ ಅನ್ನ ಕೋರ್ಟ್ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಈಗ ಶನಿವಾರ ಈ ಕೇಸ್ನ ಮತ್ತೊಂದು ಹಂತದ ವಾದ ಮಂಡನೆ ನಡೀತು. ಅದಾದ್ಮೇಲೆ 2 ಕಡೆ ನೋಡಿದಾಗ ಯಾವುದು ಏನಾಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆ ಬರುವಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು ರಮೇಶ್. ಥ್ಯಾಂಕ್ ಯು.